ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಮೋದ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಈಗ ನೇರವಾಗಿ ಹೇಳ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಪರಮೇಶ್ವರ್, ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೋ ಅವರ ವಿರುದ್ಧ ಈಗಾಗಲೇ ತನಿಖೆ ನಡೀತಾ ಇದೆ. ಸಂಪೂರ್ಣವಾದಂಥ ಚಾರ್ಜ್ ಶೀಟನ್ನು ಹಾಕ್ತೀವಿ. ಚಾರ್ಜ್ ಶೀಟ್ನಲ್ಲಿ ಏನು ಕಂಡು ಬರುತ್ತೋ ಅದನ್ನೇ ನ್ಯಾಯಾಲಯದ ಮುಂದೆ ಇರ್ತೀವಿ. ಹೀಗಾಗಿ ಯಾರನ್ನೂ ರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ. ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಈ ಆರೋಪಿಗಳು ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಚುರುಕುಗೊಳ್ತಾ ಇದೆ. ಪವಿತ್ರ ಗೌಡ ಆಪ್ತೆ ಸಮತಾಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಇಂದು A1 ಪವಿತ್ರ ಗೌಡ ಆಪ್ತೆ ಸಮತಾ ವಿಚಾರಣೆಯನ್ನು ಮಾಡಲಾಗುತ್ತೆ. ಪವಿತ್ರ ಗೌಡ ಆಪ್ತೆ ಸಮತಾಗೂ ಕೂಡ ಈಗ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಆರೋಪಿ ಧನರಾಜ್ಗೆ 3,000 ಕಳಿಸಿದಂಥ ಸಮತಾ, ಅಂದರೆ ಧನರಾಜ್ಗೆ ಹಣ ಕೊಟ್ಟು ಕಳಿಸಿದ್ರಂತೆ. ಯಾವ ಕಾರಣಕ್ಕೋಸ್ಕರ ಹಣ ಕೊಟ್ಟು ಕಳಿಸಿದ್ರು ಅನ್ನೋದು ಒಂದು ಪ್ರಶ್ನೆ. ಆದರೆ ಈ ಹಣದಲ್ಲಿ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿ ಮಾಡೋದ್ರ ಬಗ್ಗೆ ಶಂಕೆ ಕೂಡ ಇದೆ. ಈ ಕಾರಣಕ್ಕೂ ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ಮತ್ತೆ ಸಮತಾಳನ್ನು ವಿಚಾರಣೆಗೆ ಕರೆದಿರುವಂಥ ಪೊಲೀಸರು ಸಮತಾ ವಿಚಾರಣೆ ನಡೆಸ್ತಾ ಇರುವಂಥ ತನಿಖಾಧಿಕಾರಿ ಚಂದನ್ ಬಸವೇಶ್ವರ ನಗರ ಠಾಣೆಗೆ ಈಗ ಕರೀತಾ ಇದ್ದಾರೆ. ತನಿಖಾಧಿಕಾರಿ ಯಾರಿದ್ದಾರೆ ಚಂದನ್, ಅವರು ಬಸವೇಶ್ವರ ನಗರ ಠಾಣೆಗೆ ಕರೆದು ಸಮತಾವನ್ನು ತನಿಖೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಜರಾಗಬೇಕಾಗತ್ತೆ. ಅವರು ಬೇರೆ ಬೇರೆ ಕಾರಣಗಳಿವೆ, ಯಾವ ಕಾರಣಕ್ಕೋಸ್ಕರ ತನಿಖೆ ಮಾಡಲಾಗತ್ತೆ ಅನ್ನೋದು ಒಂದು ಭಾಗ. ಇನ್ಫ್ಯಾಕ್ಟ್ ಸಮತಾ ವಿಚಾರಣೆಗೆ ನಾನಾ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ 3,000 ರೂಪಾಯಿ ಧನರಾಜ್ಗೆ ಕೊಟ್ಟು ಕಳಿಸಿದ್ರಂತೆ. ಇದನ್ನು ಯಾಕೆ ಕೊಟ್ಟು ಕಳಿಸಿದ್ರು? ಇನ್ಫ್ಯಾಕ್ಟ್ ಎಲೆಕ್ಟ್ರಿಕಲ್ ಡಿವೈಸ್ ಖರೀದಿ ಮಾಡಿರೋ ಬಗ್ಗೆ ಶಂಕೆ ಕೂಡ ಇದೆ. ಈ ಎಲ್ಲ ವಿಚಾರಗಳಿಂದ ಇನ್ಫ್ಯಾಕ್ಟ್ ಪೊಲೀಸರು ವಿವರವಾಗಿ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ, ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿದೆ. ಹೀಗಾಗಿ ಪೂರಕ ಅಂಶಗಳೇನಾದ್ರು ಸಿಗುತ್ತಾ, ಪೂರಕ ಮಾಹಿತಿಗಳೇನಾದ್ರು ಸಿಗುತ್ತಾ, ಈ ಎಲ್ಲ ಆಯಾಮದಿಂದ ತನಿಖೆಯನ್ನು ಮಾಡಲಾಗುತ್ತಾ ಇದೆ. ಹೀಗಾಗಿ ಸಮತಾ ಅವರಿಗೆ ಈಗಾಗಲೇ ಪೊಲೀಸರು ನೋಟಿಸ್ ನೀಡಿದ್ರು. 1-2 ಬಾರಿ ಅವರನ್ನು ವಿಚಾರಣೆ ಕೂಡ ಮಾಡಿದರು. ಇವತ್ತು ಮತ್ತೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ತನಿಖಾಧಿಕಾರಿಯಾಗಿರುವಂಥ ACP ಚಂದನ್ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಎಲ್ಲ ಆಯಾಮದಿಂದಲೂ ಕೂಡ ಈ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಶಾಸಕರು ಕಾರು ಚಾಲಕನಿಗೆ ಎದುರಾಯಿತು ಗಂಡಾಂತರ. ಸಮತಾ ಜೊತೆಗೆ ಕಾರ್ತಿಕ್ ಪುರೋಹಿತ್ಗೂ ಕೂಡ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಶಾಸಕರೊಬ್ಬರ ಕಾರು ಚಾಲಕ ಈತ ಆಗಿದ್ದಾನೆ. ಹೀಗಾಗಿ ಈತನಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ನೋಟಿಸನ್ನು ನೀಡಲಾಗಿದೆ. ಹಿಂದೆ ಕೂಡ ನೋಟಿಸ್ ಕೊಡಲಾಗಿತ್ತು, ಈಗ ಮತ್ತೆ ಕೊಟ್ಟಿದ್ದಾರೆ. ಶಾಸಕರೊಬ್ಬರ ಕಾರು ಚಾಲಕರಾಗಿರುವಂಥ ಕಾರ್ತಿಕ್ ಪುರೋಹಿತ್ ನಿರಂತರವಾಗಿ ಪೊಲೀಸರು ಈತನಿಗೆ ವಿಚಾರಣೆ ಮಾಡ್ತಾರೆ. ಶನಿವಾರ 4-5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಅದಾದ ಬಳಿಕ ಮತ್ತೆ ಈಗ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆ ಕಾರು ಚಾಲಕರನ್ನು ಕರೆದು ವಿಚಾರಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈತ ಆರೋಪಿ ಪ್ರದೋಷ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಒಂದು ಮಾಹಿತಿ. ಹಾಗೆಯೇ ಪ್ರದೋಷ್ಗೆ ಈತ 2 ದಿನಗಳ ಕಾಲ ಶೆಲ್ಟರ್ ನೀಡಿದ್ದ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಹೀಗಾಗಿ ಎಲ್ಲ ಕಾರಣಕ್ಕೋಸ್ಕರ ಕಾರ್ತಿಕ್ನನ್ನು ಕರೆದು ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಆದರೆ ಈತನ ಪಾತ್ರ ಎಷ್ಟಿದೆ ಅದೆಲ್ಲೂ ಕೂಡ ಮುಂದೆ ಗೊತ್ತಾಗತ್ತಷ್ಟೇ. ಆದರೆ ಈತ ಸ್ನೇಹಕ್ಕೋಸ್ಕರ ಸಹಾಯ ಮಾಡಿದ್ನಂತ. ಇನ್ಫ್ಯಾಕ್ಟ್ ಆರೋಪಿಗಳಿಗೆ ಸಹಾಯ ಮಾಡಿದರೂ ಕೂಡ ತಪ್ಪಾಗತ್ತೆ. ಕೊಲೆ ಆರೋಪಿಗಳಿಗೆ ಕಾರ್ತಿಕ್ ಆಶ್ರಯ ನೀಡಿದ್ರು ಅನ್ನುವಂಥದ್ದು ಇರುವಂಥ ಮಾಹಿತಿ. ಹೀಗಾಗಿ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸ್ವಾಮಿ ಶವ ಬಿಸಾಡಿ ಈತ ಕಾರ್ತಿಕ್ ಜೊತೆ ಇದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಸಾಕಷ್ಟು ವಿವರವಾದಂಥ ತನಿಖೆಯ ಅಗತ್ಯ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ತಿಕ್ರನ್ನು ಕರೆದು ವಿಚಾರಣೆ ಮಾಡಲಾಗ್ತಾ ಇದೆ. 2 ದಿನಗಳ ಕಾಲ ಆರೋಪಿಗೆ ಆಶ್ರಯ ಕೊಟ್ಟಿರುವಂಥ ಶಂಕೆ ಇದೆ. ಹೀಗಾಗಿ ಕಾರ್ತಿಕ್ ಪುರೋಹಿತ್ ಆರೋಪಿಗೆ ಆಶ್ರಯ ಕೊಟ್ಟಿದ್ರೆ ಆತನಿಗೆ ಸಂಪೂರ್ಣವಾದಂಥ ಮಾಹಿತಿ ಇದ್ರೂ ಕೂಡ ಆತ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ವಾ? ಇದೆಲ್ಲವೂ ಕೂಡ ಈ ತನಿಖೆಯಲ್ಲಿ ಬಯಲಾಗುತ್ತೆ.